ಶುಭಮಸ್ತು. 30/4/2025 ಬುಧವಾರ ಅಂದರೆ ನಾಡಿದ್ದು ಬುಧವಾರ ಅಕ್ಷಯ ತದಿಗೆ ಅಥವಾ ಅಕ್ಷಯ ತೃತೀಯ ಅಂತ ಹೇಳತಕ್ಕಂಥದ್ದು. ಅಕ್ಷಯ ಅಂತ ಹೇಳಿದ್ರೆ ವೃದ್ಧಿ, ಅಭಿವೃದ್ಧಿ ಆಗತಕ್ಕಂಥದ್ದು. ಅದು ಏನು ಅಕ್ಷಯವಾಗತ್ತೆ? ಸ್ಫಟಿಕಾತ್ಮ ದೇಹಾನಾಂ ಶುದ್ಧ ಮಾನಸ ಪೂಜಿತಂ ಅಕ್ಷಯ್ಯಂ ಫಲದಾ ಪುಣ್ಯಂ ಕರ್ಮ ಮುಕ್ತಿ ಪ್ರದಾಯಕಂ ಅಂತ ಹೇಳುತ್ತೆ ವೇದೋಕ್ತ. ಅಂದರೆ ಏನಪ್ಪ ಅಂತೇಳಿ, ಸ್ಫಟಿಕಾತ್ಮ ದೇಹಾನ, ಸ್ಫಟಿಕ ಹೇಗಿರುತ್ತೆ? ಶುದ್ಧವಾಗಿ, ಅದರಲ್ಲಿ ಯಾವುದೇ ಒಂದು ಮಾರ್ಕ್ ಇಲ್ದಿರ ಶುದ್ಧವಾಗಿರತಕ್ಕಂಥದ್ದು ಸ್ಫಟಿಕ. ಆ ಸ್ಫಟಿಕದ ತರಹ ನಮ್ಮ ದೇಹವನ್ನು, ನಮ್ಮ ಮನಸ್ಸನ್ನು ನಾವು ಶುದ್ಧಿಗೊಳಿಸಿ ಶುಭ್ರವಾದ ಶ್ವೇತ ವಸ್ತ್ರ, ಬಿಳಿಯದಾದ ವಸ್ತ್ರ, ಬಿಳಿಯ ಒಂದು ಬಟ್ಟೆಯನ್ನು ಹಾಕ್ಕೊಂಡು ಭಗವಂತನಿಗೆ ಬಿಳಿಯದಾದ ಹೂವು, ತುಪ್ಪದಿಂದ ದೀಪ, ಬಿಳಿಯದಾದ ನೈವೇದ್ಯ, ಹಾಲಿನ ಅನ್ನ, ಹಾಲಿನಿಂದ ಮಾಡಿರ್ತಕ್ಕಂಥ ಪದಾರ್ಥಗಳು ಯಾವುದನ್ನಾದರೂ ಸರಿ ನೈವೇದ್ಯವನ್ನು ಮಾಡಿ ಅವತ್ತು ನಾವು ಏನು ಮಾಡ್ತೇವೆ, ಅದು ಪೂಜೆ ಆಗ್ಬೋದು, ಜಪವಾಗ್ಬೋದು, ತಪವಾಗ್ಬೋದು, ಹೋಮವಾಗ್ಬೋದು, ಹವನವಾಗಬಹುದು. ನೀವು ಏನು ಮಾಡ್ತೀರೋ ಅದು ಅಕ್ಷಯವಾಗಿ ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಕಾಪಾಡತಕ್ಕಂಥದ್ದಕ್ಕೆ ಅಕ್ಷಯ ತದಿಗೆ ಅಂತ ಹೇಳಿರತಕ್ಕಂಥದ್ದು. ಈ ಅಕ್ಷಯ ತದಿಗೆ ಆರಂಭ ಎಲ್ಲಪ್ಪ ಅಂತ ಹೇಳಿದ್ರೆ, ಯುಗಗಳಲ್ಲಿ ನಮಗೆ ತಿಳಿದಿರುವಂಥ 4 ಯುಗಗಳು. ಮೊದಲನೇದು ಸತ್ಯಯುಗ, ಎರಡನೇದು ತ್ರೇತಾಯುಗ, ಮೂರನೇದು ದ್ವಾಪರ ಯುಗ, ಈಗ ನಾವಿರತಕ್ಕಂಥದ್ದು ಕಲಿಯುಗ. ತ್ರೇತಾಯುಗದ ಮೊದಲನೆಯ ದಿನ ಅಂದರೆ ರಾಮ ಹುಟ್ಟಿದಂತಹ ಯುಗ. ಆ ತ್ರೇತಾಯುಗದ ಮೊದಲನೆಯ ದಿನ ಆರಂಭ ಆಗಿರತಕ್ಕಂಥದ್ದು ಇದೇ ಅಕ್ಷಯ ತದಿಗೆಯ ದಿನ, ಮೊದಲನೇ ವಿಶೇಷತೆ. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಪವಿತ್ರಾಣಾಯ ಸಾಧೂನಾಂ ವಿನಾಶಾಚ ದುಷ್ಕೃತ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಭಾರತದಲ್ಲಿ ಕೃಷ್ಣ ಹೇಳ್ತಕ್ಕಂಥದ್ದು ಇದನ್ನು. ಎಲ್ಲಿ ತೊಂದರೆಗಳಾಗತ್ತೋ, ಎಲ್ಲಿ ದುಷ್ಟರು ಜಾಸ್ತಿ ಆಗ್ತಾರೋ, ಎಲ್ಲಿ ಧರ್ಮ ದಾರಿ ತಪ್ಪತ್ತೋ ಅದನ್ನು ಸರಿಪಡಿಸಲಿಕ್ಕೆ ನಾನು ಮತ್ತೆ ಮತ್ತೆ ಹುಟ್ಟಿ ಬರ್ತೇನೆ ಅಂತ ಹೇಳಿ ದಶಾವತಾರಗಳನ್ನು ತಾಳಿ, ಮತ್ಸ್ಯ, ಕೂರ್ಮ, ವರಾಹ, ನಾರಸಿಂಹ, ಹೀಗೆ ಅವತಾರಗಳನ್ನು ತಾಳಿ ಬಂದಂಥವನು ಮಹಾವಿಷ್ಣು, ಎಲ್ಲರಿಗೂ ಗೊತ್ತಿರುವಂಥದ್ದು. ಆ ಅವತಾರಗಳಲ್ಲಿ 6ನೆಯ ಅವತಾರ ಜಮದಗ್ನಿ ಮತ್ತು ರೇಣುಕಾದೇವಿಯ ಮಗನಾಗಿ ಹುಟ್ಟಿರತಕ್ಕಂತಹ ಪರಶುರಾಮ. ಪರಶುರಾಮ ಕಾರ್ತ್ಯವೀರ್ಯಾರ್ಜುನ ಮಾಡಿದಂತಹ ಅನ್ಯಾಯವನ್ನು ಸಹಿಸದೆ ಅವನ 1000 ಕೈಗಳನ್ನು ಕಡಿದು 21 ಬಾರಿ ಭೂಪ್ರದಕ್ಷಿಣೆಯನ್ನು ತನ್ನ ಕೊಡಲಿ ತಗೊಂಡು ಭೂಪ್ರದಕ್ಷಿಣೆ ಮಾಡಿ ಎಲ್ಲ ಕ್ಷತ್ರಿಯರನ್ನೆಲ್ಲ ಸಂಹಾರ ಮಾಡಿ ಧರ್ಮವನ್ನು ರಕ್ಷಣೆ ಮಾಡಿದಂತಹ ಪರಶುರಾಮ ಹುಟ್ಟಿದ ದಿನ ಈ ಅಕ್ಷಯ ತದಿಗೆ. ಅದನ್ನು ಅಕ್ಷಯ ತದಿಗೆ ಅಂತಲೂ ಕರೀಬೋದು, ಪರಶುರಾಮ ಜಯಂತಿ ಅಂತಲೂ ಕರೀಬೋದು. ಈ ಎರಡಕ್ಕೂ ಮಿಗಿಲಾಗಿರ್ತಕ್ಕಂಥದ್ದು ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಮಹಾಭಾರತ. ಭಾರತವನ್ನು ಬರೆದಿರತಕ್ಕಂಥವನು ವ್ಯಾಸಮುನಿ, ವೇದವ್ಯಾಸರು. ವೇದವ್ಯಾಸ ಸಂಸ್ಕೃತದಲ್ಲಿ ಮಹಾಭಾರತವನ್ನು ಹೇಳಬೇಕಾದ್ರೆ ನಾನು ಹೇಳತಕ್ಕಂಥ ವಿಷಯವನ್ನು ಎಲ್ಲೂ ನಿಲ್ಲಿಸದೆ, ಏನನ್ನೂ ಪ್ರಶ್ನೆ ಮಾಡದೆ ಬರೆಯಲಿಕ್ಕೆ ನನಗೊಬ್ಬ ವ್ಯಕ್ತಿ ಬೇಕು ಅಂತ ಕೇಳಿದಾಗ, ಸರಿಯಾದವರು ಯಾರು ಅಂತ ಕೇಳಿದಾಗ ಎಲ್ಲ ದೇವಾನುದೇವತೆಗಳು ಹೇಳ್ತಕ್ಕಂಥದ್ದು ವಿಘ್ನ ವಿನಾಶಕನಾದಂತಹ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡುವಂತ. ಅವಾಗ ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿ ಬೇಡಿಕೊಂಡಾಗ ಮಹಾಗಣಪತಿ ನಾನು ಬರ್ಕೊಡ್ತೇನೆ ಅಂತ ಹೇಳಿ ಮಹಾಗಣಪತಿ ಕೂತ್ಕೊಂಡು ವೇದವ್ಯಾಸರು ಹೇಳಿದಂತಹ ಮಹಾಭಾರತವನ್ನು ಬರೀತಾನೆ. ಅದೇ ವ್ಯಾಸಭಾರತ ಅಂತ ಹೇಳ್ತಕ್ಕಂಥದ್ದು. ಆ ಭಾರತವನ್ನು ಬರೆಯಲಿಕ್ಕೆ ಶ್ರೀಕಾರ, ಓಂಕಾರ ಮೊದಲನೇ ದಿವಸ ಭಾರತ ಬರೆಯಲಿಕ್ಕೆ ಆರಂಭಿಸಿದ ದಿನ ಅಕ್ಷಯ ತದಿಗೆ. ಹಾಗಾಗಿ ಈ ಅಕ್ಷಯ ತದಿಗೆಯ ದಿನ ಎಲ್ಲರೂ ಶುದ್ಧ ಮನಸ್ಕರಾಗಿ ಎಲ್ಲರೂ ಚೆನ್ನಾಗಿರಬೇಕು ಅಂತ ಪ್ರಾರ್ಥನೆ ಮಾಡಿಕೊಂಡು ಒಳ್ಳೆಯ ಮನಸ್ಸಿನಿಂದ, ಒಳ್ಳೆಯ ವಸ್ತ್ರದಿಂದ ಶುಭ್ರರಾಗಿ ನಿಮಗೆ ಹತ್ತಿರದಲ್ಲಿರ್ತಕ್ಕಂಥ ದೇವರುಗಳಿಗೆ ಒಂದು ತುಪ್ಪದ ಬತ್ತಿಯನ್ನು ಹಚ್ಚಿ ಮನಸ ವಾಚ ಕರ್ಮಣ್ಯ ಬೇಡಿಕೊಂಡು ಸರ್ವೇ ಜನಾಃ ಸುಖಿನೋ ಭವಂತು ಅನ್ನತಕ್ಕಂಥ ಅದನ್ನು ಪ್ರಾರ್ಥನೆ ಮಾಡಿ ಎಲ್ಲರೂ ಸುಖ ಸಂತೋಷ ಹೊಂದಬೇಕು ಅಂತ ಹೇಳ್ಬಿಟ್ಟು ನನ್ನ ಒಂದು ಅನಿಸಿಕೆ. ಶುಭಂ ಭೂಯಾತ್, ಸಮಸ್ತ ಸನ್ಮಂಗಳಾನಿ ಭವಂತು.